ಓಕೆ, ನಿಮ್ಗೆಲ್ಲ ಈ ತರ ಒಂದು ID ಪಾಸ್ವರ್ಡ್ ಪ್ರೋ ಯೂಸರ್ ಆದ್ಮೇಲೆ ನಿಮ್ಗೆಲ್ಲ ಇದ್ರೊಂದು ID ಪಾಸ್ವರ್ಡ್ ಬರಬೇಕು. ಬಂದಿಲ್ದಾದ್ರೆ ನೀವು ನಾಳೆ ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ID ಪಾಸ್ವರ್ಡ್ ಕೇಳಿ. ನಮ್ಮ ಕ್ರೆಡೆನ್ಷಿಯಲ್ ಬಂದು ಅಂದ್ರೆ ನಮ್ದು URL ಬಂದು agents.agsholidays.in agents.agsholidays.in ಇದು ನಮ್ಮ ವೆಬ್ಸೈಟ್. ಸೊ ಇದ್ರ ಒಂದು ಯೂಸರ್ ID ಪಾಸ್ವರ್ಡ್ ನಿಮಗೆ ಬರುತ್ತೆ. ಈಗ ನನಗೆ ಬಂದಿರೋ ಯೂಸರ್ ID ನನ್ನ ಪಾಸ್ವರ್ಡ್ ನಾನು ರೀಸೆಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಈಗ ನೋಡಿ ಆಲ್ರೆಡಿ ನಾನು ಇದರಲ್ಲಿ ಫ್ಲೈಟ್ ಟಿಕೆಟ್, ಬಸ್ ಟಿಕೆಟ್ಸ್, ಏರ್ಲೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿರೋ ಡೀಟೇಲ್ಸ್ ನಿಮಗೆ ಕಾಣ್ತಾ ಇದೆ. ಲಾಸ್ಟ್ ಇದರಲ್ಲಿ ಒಂದು 2 ಬಸ್ ಟಿಕೆಟ್ಸ್ ರೀಸೆಂಟ್ಲಿ ಬುಕ್ ಮಾಡಿರೋದು. ಸೊ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬೇಕಾಗಿರೋದು ಇಷ್ಟೇನೆ. ಸೊ ನೀವು ಡೈರೆಕ್ಟ್ ಫ್ಲೈಟ್ಗೆ ಹೋಗೋದು. ಡೆಸ್ಟಿನೇಷನ್, ಫಾರ್ ಎಕ್ಸಾಂಪಲ್ ನಾನು ಬ್ಯಾಂಗ್ಳೂರ್ ಸೆಲೆಕ್ಟ್ ಮಾಡಿದೆ, ಡೆಲ್ಲಿ ಸೆಲೆಕ್ಟ್ ಮಾಡಿದೆ, 7th. ಸೊ ನಮ್ಮ ಎಕಾನಮಿ ಏನ್ ಬೇಕು ಸೆಲೆಕ್ಟ್ ಮಾಡಿದೆ, ಸರ್ಚ್ ಈಗ. ಯಾ, ಸೊ ಈಗ ಇಲ್ಲಿ ಫ್ಲೈಟ್ ಡೆಸ್ಟಿನೇಷನ್ ಇದೆ. ನಿಮ್ಗೆ ನೆಕ್ಸ್ಟ್ ಮಾಡ್ಬೇಕಾದ್ರೆ ಇಷ್ಟೇನೆ, ಒಂದು ಬುಕ್ ಮಾಡಿ ಡೀಟೇಲ್ ಹೋಗೋದು. ಸೊ ಅದು ಹೋಗಿದ ಮುಂಚೆ ನಾವು ಇನ್ನೊಂದು ಕೆಲಸ ಮಾಡೋಣ, ನಾವು ಬೇರೆ ಪೋರ್ಟಲ್ ಅಲ್ಲೂ ಕೂಡ ಚೆಕ್ ಮಾಡೋದ. ಓಕೆ, ಸೊ ನಾನು ಗೋ IBBO ಓಪನ್ ಮಾಡ್ತಾ ಇದ್ದೀನಿ. ಪ್ರೈಸ್ ಕಂಪ್ಯಾರಿಸನ್ ಮಾಡಕ್ಕಷ್ಟೇ. ಇದು ನೋಡಿ, ಗೋ IBBO ಫ್ಲೈಟ್ ಟಿಕೆಟ್ ನಾನು ಬುಕ್ ಮಾಡ್ತಾ ಇದ್ದೀನಿ. ಇದರಿಂದ ಅದು ಜಸ್ಟ್ ಚೆಕ್ ಮಾಡಕ್ಕೆ. ಬ್ಯಾಂಗ್ಳೂರ್, ಡೆಲ್ಲಿ, ಅದೇ ಸೇಮ್ 7th August, 1 adult, ಸರ್ಚ್. ಸೊ ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮ್ಗೇನೆ? ಇದು ನಮ್ಮ ಪೋರ್ಟಲ್, ಇದು AGS ಕಾರ್ಡ್ ಪೋರ್ಟಲ್. ನೋಡಿ, 3 ಗಂಟೆದು ಫ್ಲೈಟ್, 3:05 ಫ್ಲೈಟ್ ಆಕಾಶ್ ಏರ್ವೇಸ್, 5,900 ರೂಪಾಯಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಬೇಸಿಕ್ ಫೇರ್ ಸ್ಟಾರ್ಟ್ ಆಗ್ತಾ ಇರೋದು 6,000 ರೂಪಾಯಿ ಸ್ಟಾರ್ಟ್ ಆಗ್ತಾ ಇದೆ. ಕಾಣ್ತಾ ಇದೆಯಾ? 6,000 ರೂಪಾಯಿ. ನಮ್ದು ಬೇಸ್ ಲೋಯೆಸ್ಟ್ ಪ್ರೈಸ್ ಸ್ಟಾರ್ಟ್ ಆಗ್ತಾ ಇದೆ 5,606 ರೂಪಾಯಿ ಬರ್ತಾ ಇದೆ. ಬಟ್ ಇವ್ರದ್ದು ನೋಡಿ, ಮಿನಿಮಮ್ ಚಾರ್ಜ್ ಆಗಿ ಸ್ಟಾರ್ಟ್ ಆಗ್ತಾ ಇರೋದು 6,014 ರೂಪಾಯಿ ಸ್ಟಾರ್ಟ್ ಆಗ್ತಾ ಇರೋದು. ಅದ್ರ ಮೇಲೆ ನೋಡಿ 6,228. ಅಂದ್ರೆ ಎಷ್ಟು ರೂಪಾಯಿದು ಡಿಫ್ರೆನ್ಸ್ ಬಂತು ನೋಡಿ ಇದ್ರ ಆಲ್ರೆಡಿ. ಎಷ್ಟು ಬಂತು? around 400 to 500 rupees. ಎಸ್, 400 to 500 ರೂಪೀಸ್. ಇಷ್ಟಿಗೆ ಮುಗ್ದಿಲ್ಲ. ಸಪೋಸ್ ಈಗ ಇದೇ ಗೋ IBBOದಲ್ಲಿ ನಾನು ಇದೇ ಫ್ಲೈಟ್ ತಗೋತೀನಿ, ಯಾವುದು 5:40, 3:40 ಫ್ಲೈಟ್ ತಗೋತೀನಿ, ಮಿನಿಮಮ್ ಇರೋದೆ. ಬುಕ್ ಕೊಟ್ರೆ ಇದ್ರ ಜೊತೆಗೆ ಇನ್ನೂ ಅಡಿಷನಲ್ ಒಂದು 500 ರೂಪಾಯಿ ಆಡ್ ಆಗುತ್ತೆ. ಓಕೆ, ಈಗ 6,600 ರೂಪಾಯಿ ತೋರಿಸ್ತಾ ಇದೆಯಲ್ಲ, ಇದೇನಾಗುತ್ತೆ, ಇದಕ್ಕೆ ಇನ್ನೂ ಕನ್ವೀನಿಯನ್ಸ್ ಚಾರ್ಜ್ ಆಡ್ ಆಗಿರಲ್ಲ. ಈಗ ಇಲ್ಲಿ ನೋಡಿ, ಕನ್ವೀನಿಯನ್ಸ್ ಚಾರ್ಜ್ ಆಡ್ ಆಗಿಲ್ಲ. ಈಗ ಸಪೋಸ್ ನಾನು ಇನ್ನೂ ನನ್ನ ಹೆಸರು ಡೀಟೇಲ್ಸ್ ಎಲ್ಲ ಕೊಟ್ಟು ಮುಂದೆ ಹೋಗೋಷ್ಟರಲ್ಲಿ, ಬೈ ದ ಟೈಮ್ ಐ ರೀಚ್ ದ ಡೆಸ್ಟಿನೇಷನ್ ಹೋಗೋಷ್ಟರಲ್ಲಿ ಏನಾಗುತ್ತೆ ಅಂತಂದ್ರೆ, ನೋಡೋದು ಬೇಕಾದ್ರೆ ಟ್ರೈ. ಸಂದೀಪ್, ನಾನು ಏನೋ ಅಡ್ವಾನ್ಸ್ ಮಾಡಿಲ್ಲ. ನೋಡಿದ್ರ 300 ರೂಪಾಯಿ, 350 ರೂಪಾಯಿ ಕನ್ವೀನಿಯನ್ಸ್ ಚಾರ್ಜ್ ಹಾಕಿದ್ರು ಇಲ್ಲಿ. ಓಕೆ, ಸೊ ಈಗ ಟೋಟಲ್ ಫೇರ್ ಎಷ್ಟಾಯ್ತು? 6,364 ರೂಪಾಯಿ ಆಯ್ತು. ರೈಟ್. ಸೊ ಅದೇ ನಾನು ಈಗ ಇದ್ರಲ್ಲೇ ನೋಡೋದ, ಇದು ಸೇಮ್ ಫ್ಲೈಟಾ ಅಲ್ಲ. ಬಟ್ ಜಸ್ಟ್ ಯಾವುದೇ ಆದ್ರೂ 5,606 ರೂಪೀಸ್ ಆಗಿದೆ. ಈಗ ಎಷ್ಟು ಬಂದಿದೆ? ಸೇಮ್ ಪ್ರೈಸ್, ಡಿಫರೆನ್ಸ್ 758 ರೂಪಾಯಿ. ನೋಡಿ, ಸೇಮ್ ಪ್ರೈಸ್ ಇದೆ. ಅಂದ್ರೆ ಇದರಲ್ಲಿ ಎಲ್ಲ ಕನ್ವೀನಿಯನ್ಸ್ ಚಾರ್ಜಸ್ ಇದರಲ್ಲಿ ಆಡ್ ಆಗಿಲ್ಲ.
ಸೊ ಒಂದು ಸೆಕ್ಟರ್ದೇ ಒಂದು ನಾವು ನಿಮ್ಗೆ ಹೇಳ್ತಾ ಇರೋದು. ಓಕೆ, ಸೊ 700 ರೂಪಾಯಿ ಒಂದು ಫ್ಲೈಟ್ ಟಿಕೆಟ್ ಅಲ್ಲಿ ಸಿಗ್ತಾ ಇದೆ. ಅದು ಕೆಲ ಟೈಮ್ ನಲ್ಲಿ ಇದೇ ತರ ಸರ್ಚ್ ಮಾಡ್ತಾ ಇದ್ರೆ ನೀವು 100 ರೂಪಾಯಿ 150 ರೂಪಾಯಿಗಾದ್ರೂ ಕಡಿಮೆ ಸಿಕ್ಕೇ ಸಿಗುತ್ತೆ. ನಾನು ಹೇಳ್ತಾ ಇಲ್ವಾ, ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲೂ 100-200 ರುಪೀಸ್ ಅದು ನಮ್ಗೆ ಇದರಲ್ಲಿ ಚೀಪ್ ಆಗಿ ಸಿಗ್ತಾ ಇದೆ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಇದು ನಿಮ್ ಬಿಸ್ನೆಸ್ ಡೆವಲಪ್ ಮಾಡೋದಕ್ಕೆ. ಸೊ ಫ್ಲೈಟ್ದು ಬಸ್ ಟಿಕೆಟ್ ಬುಕಿಂಗ್, ಬಸ್ ಟಿಕೆಟ್ ಎನಿವೇ ಈಗ ನಮ್ಗೆ ಫ್ರೀ ಯೂಸರ್ ಆಪ್ ಅಲ್ಲೇನೆ ಬಸ್ ಟಿಕೆಟ್ ಮಾಡ್ಬೋದು.